ಫ್ಯಾನ್ ಚಾನೆಲ್ ಯಜಮಾನ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಹಾಗೂ ಚಾನ್ಸಿ ಮಾತಾಡ್ತಿರ್ತಾರೆ, ನೀನು ತಪ್ಪಾಗಿ ನಿರ್ಧಾರ ತಗೊಂಡೆ ಅಂತ ನನ್ಗೆ ಅನಿಸ್ತಿದೆ ಕಣಮ್ಮ, ಇಷ್ಟೊಂದು ಆತ್ರ ಬೇಡವಾಗಿತ್ತು. ತಾತ ಹೇಳ್ತಾರೆ, ಇಲ್ಲ ತಾತ, ಇಷ್ಟು ದಿನ ನಾನ್ ಮಾಡಿದ್ದು ತಪ್ಪು, ಇವಾಗ ಸರಿ ಮಾಡ್ಕೋತೀನಿ ಅಂತ ಝಾನ್ಸಿ ಹೇಳ್ತಾರೆ. ನೋಡಮ್ಮ ಝಾನ್ಸಿ, ಕೋಪ ಬರುತ್ತೆ ಹೋಗುತ್ತೆ, ಕೋಪ ಬಂದಾಗ ಬಾಯಿಂದ ಬರುತ್ತಲ್ಲ ಆ ಮಾತುಗಳು ಶಾಶ್ವತ ಗಣಮ್ಮ. ಕೋಪ ಯಾವಾಗ್ಲಾರು ಹೋಗ್ಬೋದು, ಆದ್ರೆ ನಾವು ನಮ್ ಬಾಯಿಂದ ಆಡ್ತೀವಲ್ಲ ಆ ಮಾತ್ ಬಗ್ಗೆ ಸ್ವಲ್ಪ ನಿಯಂತ್ರಣ ಇರ್ಬೇಕು, ಮನ್ಸಲ್ಲೇ ತೂಕ ಹಾಕ್ಬೇಕು. ದುಡ್ಕೋದ್ರಿಂದ ಯಾವ ಸಂಬಂಧನೂ ಉಳಿಯಲ್ಲ ಕಣಮ್ಮ ಅಂತ ತಾತ ಹೇಳ್ತಾರೆ. ಇಲ್ದಿರೋ ಸಂಬಂಧ ಇದ್ರು ಒಂದೇ ಹೋದ್ರು ಒಂದೇ ತಾತ ಅಂತ ಝಾನ್ಸಿ ಹೇಳ್ತಾರೆ. ಅಲ್ಲೇ ಝಾನ್ಸಿ, ನೀನು ತಪ್ಪಾಗಿ ಅರ್ಥ ಮಾಡ್ಕೋತಿದ್ಯಾ, ಪ್ರತಿಯೊಬ್ಬರಿಗೂ ಒತ್ತಡದ ಪರಿಸ್ಥಿತಿ ಇದ್ದೇ ಇರುತ್ತೆ, ಅಂತದ್ರಲ್ಲಿ ನಾವು ತಾಳ್ಮೆಯಿಂದ ನಿಭಾಯಿಸಬೇಕು, ತಾಳ್ಮೆ ಇರ್ಲೇಬೇಕು ಅಂತ ತಾತ ಹೇಳ್ತಾರೆ. ತಾಳ್ಮೆ ಇದ್ದಿದ್ದಕ್ಕೆ ತಾತ ನನ್ ವ್ಯಕ್ತಿತ್ವನೇ ಬದಲಾಯಿಸ್ಕೊಂಡು ಇಲ್ಲಿವರೆಗೂ ಬದುಕಿದ್ದು, ಅದರಿಂದ ನನ್ಗೆ ಬರಿ ಸಿಕ್ಕಿದ್ದು ನೋವು, ನಿರಾಸೆ, ಅವಮಾನ ಅಂತ ಝಾನ್ಸಿ ಹೇಳ್ತಿರೆ. ಇರ್ಬೋದಮ್ಮ, ಆದ್ರೆ ರಾಘು ಒಳ್ಳೆ ವಂಶ, ಒಳ್ಳೆ ವ್ಯಕ್ತಿ ಕಣಮ್ಮ ಅಂತ ತಾತ ಹೇಳ್ತಾರೆ. ಕೆಲ್ಸಕ್ಕೆ ಬಾರ್ದೇ ಇರೋ ಒಳ್ಳೆತನ ಇದ್ರೆಷ್ಟು ಬಿಟ್ರೆಷ್ಟು, ಯಾವ್ದೇ ವ್ಯಕ್ತಿ ಆದ್ರಿ ಮಾತಾಡೋ ಟೈಮಲ್ಲಿ ಮಾತಾಡದೆ ಹೋದ್ರಿಂದ ಆಗೋ ಅನಾಹುತ ದೊಡ್ಡದಾಗಿರುತ್ತೆ ತಾತ ಅಂತ ಝಾನ್ಸಿ ಹೇಳ್ತಾರೆ. ಇನ್ನು ಈ ವಿಷಯನ ನನ್ನಿಂದ ಯಾಕೆ ಮುಚ್ಚಿಟ್ಟೆ ಹೇಳು, ಪರಿಸ್ಥಿತಿ ಹೀಗಾಗ್ತಿದೆ, ನನ್ ಕೈ ಮೀರಿ ಹೋಗ್ತಿದೆ ಅಂತ ನನ್ಗೆ ಒಂದ್ ಮಾತನ್ನ ಹೇಳಿದ್ರೆ ನಾನು ಏನಾದ್ರೂ ಒಂದು ಮಾಡ್ತಾ ಇದ್ನಲ್ಲ ಅಂತ ಝಾನ್ಸಿಗೆ ಹೇಳ್ತಾರೆ. ನನ್ಗೆ ಯಾವಾಗ್ಲೂ ನಿಮ್ ಸಂತೋಷನೇ ಮುಖ್ಯ ತಾತ, ಅದೇನೇ ಆದ್ರೂ ನಿಮ್ ಮನ್ಸಿಗೆ ನೋವು ಕೊಡಕ್ಕೆ ನನ್ ಮನ್ಸು ಒಪ್ಲಿಲ್ಲ ತಾತ ಅಂತ ಝಾನ್ಸಿ ಹೇಳ್ತೀರಾ. ಅಲ್ಲಮ್ಮ, ಹಂಗನ್ಬಿಟ್ಟು ನೀನ್ ಒಬ್ಳೆ ನೋವು ಅನ್ಭವಿಸೋದು ಎಷ್ಟು ಸರಿ, ನೀನೇ ಹೇಳು ಅಂತ ತಾತ ಹೇಳ್ತಾರೆ. ನಾಳೆ ಸರಿ ಹೋಗುತ್ತೆ ಅನ್ನೋ ಭರವಸೆ ಇವತ್ತಿನ ಕಾಯಿಲೆಗೆ ಮೆಡಿಸಿನ್ ಅಲ್ವಾ ತಾತ, ಅದನ್ನ ನೋವು ಮಾಡುತ್ತೆ ಅನ್ನೋ ಭರವಸೆಯಲ್ಲಿ ನಾನು ಬದುಕ್ತಿದ್ದೆ ತಾತ ಅಂತ ಝಾನ್ಸಿ ಹೇಳ್ತಾರೆ. ಕೂತು ಮಾತಾಡ್ಬೋದಾಗಿತ್ತಲ್ವಮ್ಮ ಅಂತ ತಾತ ಹೇಳ್ತಾರೆ. ಅದರಿಂದ ಯಾವ ಪ್ರಯೋಜನ, ಅವನು ಕೊಟ್ಟಿರೋ ಮಾತನೇ ಮುಖ್ಯ ಅಂತ ಹೇಳ್ದ, ನಾನು ನಮ್ ಪ್ರೀತಿ ಮುಖ್ಯ ಅಂತ ಹೇಳ್ದೆ, ಆದ್ರೆ ಅವನು ಅವ್ನ ಕುಟುಂಬನೇ ಮುಖ್ಯ ಅಂತ ಹೇಳ್ದ, ಸಂಬಂಧನ ಉಳಿಸ್ಕೊಳ್ಳೋ ಅವಶ್ಯಕತೆ ಇದೆಯಾ ತಾತ ಅಂತ ಹೇಳಿ ಝಾನ್ಸಿ ಕಣ್ಣೀರಾಗ್ತಿದ್ರೆ ತಾತ ಬೇಜಾರಾಗ್ತಾರೆ. ಆ ಕಡೆ ರಾಘು ಮನೇಲಿ ಎಲ್ಲರೂ ಖುಷಿಯಾಗಿದ್ರೆ ಅಜ್ಜಿ, ರಾಘು, ಸಂಗೀತ ಬೇಜಾರಾಗಿರ್ತಾರೆ. ಇದನ್ನೆಲ್ಲ ನೋಡೋಕ್ಕಿಂತ ಬದಲು ನನ್ನನ್ನ ಬೇಗ ಕರ್ಕೊಂಡ್ಬಿಡು ಭಗವಂತ ಅಂತ ಹೇಳಿ ಅಜ್ಜಿ ಕಣ್ಣೀರಾಗ್ತಾ ಹೋಗ್ತಿದೆ. ಇಲ್ಲಿ ಪಲ್ಲವಿ ಅಂತೂ ಡೋಂಟ್ ಕೇರ್ ಅನ್ನೋ ತರ ನಿಂತಿರ್ತಾರೆ. ಬಾವ ಸ್ವಲ್ಪ ದಿನ ಆಗ್ಲಿ, ಎಲ್ಲಾನು ಸರಿ ಹೋಗುತ್ತೆ, ತಲೆ ಕೆಡಿಸ್ಕೋಬೇಡಿ ಅತ್ತೆನ ನೋಡಿ ಅಂತ ಮಂಜುಳಾ ಹೇಳ್ತಾರೆ. ಅಲ್ಲ ದೊಡಪ್ಪ, ಅಜ್ಜಿನೇ ಅವಳ ಪರವಾಗಿ ಮಾತಾಡಿ ನಮ್ ವಿರೋಧವಾಗಿ ಮಾತಾಡೋ ತರ ಮಾಡ್ಬಿಟ್ಲಲ್ಲ, ಅವಳು ಎಷ್ಟು ಡೇಂಜರ್ ಇರ್ಬೇಕು ಅಲ್ವಾ ದೊಡಪ್ಪ ಅಂತ ಪಲ್ಲವಿಗೆ ಹೇಳ್ತಾ ಇರ್ತಾರೆ. ಅದಕ್ಕೆ ತಾನೇ ಅವಳು ಎಲಿಮಿನೇಷನ್ ಆಗಿದ್ದು, ಅಂತೂ ಇಂತೂ ನಮ್ಮೆಲ್ಲಾ ಸಮಸ್ಯೆಗೆ ಮುಕ್ತಿ ಸಿಕ್ತು, ಎನ್ಮೇಲೆ ತಳ ಬಿಟ್ಟೋಯ್ತು ಅಂತ ಸೆಲೆಬ್ರೇಟ್ ಮಾಡೋದ್ ಬಿಟ್ಟು ಅವಳ ವಿಷಯ ಯಾಕೆ ಅಂತ ಗಣಪ ಹೇಳ್ತಿರೆ. ರಾಘು ಕೋಪ ಮಾಡ್ಕೊ, ಚಾನ್ಸಿ ಅಷ್ಟೊಂದ್ ಮಾತಾಡ್ತಾಳೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ, ನಮ್ಗೆ ಸಂಸ್ಕಾರದ ಬಗ್ಗೆ ಹೇಳ್ಕೊಡ್ತಾಳೆ ಅಂತ ಲಲಿತಾ ಬೈತಾರೆ. ಅವಳು ಮನೆ ಬಿಟ್ಟು ಹೋದ್ಲಲ್ಲ ಸಾಕು ಅಂತ ಮಂಜುಳಾ ಖುಷಿ ಆಗ್ತಾರೆ. ಅದ್ರ ಬಗ್ಗೆ ಬಿಟ್ಟಾಕಿ ಮುಂದೇನ್ ಮಾಡದ ಯೋಚನೆ ಮಾಡಿ ಅಂತ ಪಲ್ಲವಿ ಹೇಳ್ತಿದ್ರೆ, ಅವಳು ಬಿಟ್ಟು ಹೋದ್ಲಲ್ಲ ಎಂಜಾಯ್ ಮಾಡೋಣ ಅಂತ ಹೇಳಿ ಅನಿತಾ ಬರ್ತಾರೆ. ಒಟ್ಟಲ್ಲಿ ನಾವ್ ಅನ್ಕೊಂಡಿದ್ದಾಯ್ತಲ್ಲ, ಮನ್ಸಿಗಂತೂ ತುಂಬಾ ಖುಷಿ ಆಯ್ತು ಅಂತ ಅನಿತಾ ಹೇಳ್ತಿರೆ. ಸಂಗೀತ ಬೈಕೋತಾರೆ. ತಾತ ಪ್ರಶ್ನೆ ಮಾಡ್ತಾರೆ, ಮುಂದೇನು ಚಾನ್ಸಿ ಅಂತ ತಾತ ಹೇಳ್ತಿರೆ. ಬ್ಯಾಕ್ ಟು ಸ್ಟೇಜ್ ತಾತ, ನನ್ಗೆ ನಿಮ್ ಮೊಮ್ಮಗಳು ಅಂತ ಹೇಳ್ಕೊಳಕ್ಕೆ ಖುಷಿ ಇತ್ತು, ಆ ಜೀವನನೇ ಚೆನ್ನಾಗಿತ್ತು, ನಾನ್ ರಾಘವ ಜೊತೆ ಚೆನ್ನಾಗ್ ಬದುಕ್ತೀನಿ ಅಂತ ಹೇಳಿ ಕಲ್ಪನೆ ಇಟ್ಕೊಂಡಿದ್ದೆ, ಕಲ್ಪನೆ ಅನ್ನೋದು ದೂರದ ಬೆಟ್ಟ ತರ, ನೋಡಕ್ ಮಾತ್ರ ಚೆನ್ನಾಗಿರುತ್ತೆ, ಹತ್ರ ಹೋದಾಗ್ಲೇ ಅದು ಅನುಭವಕ್ಕೆ ಬರೋದು ಅಂತ ಹೇಳಿ ಚಾನ್ಸಿ ಬೇಜಾರ್ ಮಾಡ್ಕೋತಾರೆ. ನಿನ್ಗೆ ದುಃಖ ಆಗ್ತಿಲ್ವಾ ಮೊಮ್ಮಗ್ಳೆ ಅಂತ ತಾತ ಕಣ್ಣೀರಾಗ್ತಾರೆ. ತಾತ, ನನ್ಗೂ ಒಂದು ಮನ್ಸಿದೆ ಅಂದ್ಮೇಲೆ ದುಃಖ ಆಗೋದು ಸಹಜ ಅಲ್ವಾ ತಾತ, ಹಾಗಂತ ಕೂತ್ಕೊಂಡ್ರೆ ಬದುಕಕ್ಕಾಗತ್ತಾ ತಾತ, ಇಲ್ಲ ತಾನೆ ಅಂತ ಝಾನ್ಸಿ ಹೇಳ್ತಾರೆ. ಅದು ಆಗಲ್ಲ ಮೊಮ್ಮಗ್ಳೆ, ಮನ್ಸು ಬಿಸಿಲಿದ್ದಾಗ ಆಡೋ ಮಾತುಗಳು ತಂಪಾಗಿರ್ಬೇಕು, ನಿಂತಾರಿ ಸರಿಯಾಗಿ ನಿರ್ಧಾರ ತಗೊಳಕ್ಕೆ ಸಾಧ್ಯ ಆಗದು ಅಂತ ತಾತ ಹೇಳ್ತಾರೆ. ಇನ್ನು ನಿರ್ಧಾರ ಬದಲಾಗಲ್ಲ ತಾತ, ಅವ್ರ ಮನ್ಸನ್ನ ಬದಲಾಯಿಸೋ ಅಷ್ಟ್ರಲ್ಲಿ ನಾನೇ ಬದಲಾಗ್ಬಿಟ್ಟೆ, ಆದ್ರೆ ಅವ್ರಿನ್ನೂ ಹಾಗೆ ಇದ್ದಾರೆ, ಮುಂದೆ ಕೂಡ ಹಾಗೆ ಇರ್ತಾರೆ. ಅವರು ನನ್ ಬದಲಾವಣೆಗೆ ಬೆಲೆ ಕೊಡ್ಲಿಲ್ಲ ಅಂದ್ರೆ ನಾನು ಇರೋದಕ್ಕೆ ನೆಲೆ ಕೊಡ್ತಾರ ತಾತ. ಒಂದೇ ಒಂದು ಸಂತೋಷ ಮತ್ತೆ ಸಮಾಧಾನ ಏನ್ ಗೊತ್ತಾ ತಾತ, ಯಾವಾಗ್ಲೂ ನನ್ ಮೊಮ್ಮಗಳು ಮದ್ವೆ ಅಂತ ಆಸೆ ಪಡ್ತಿದೆ ತಾತ, ಒಂದೇ ಒಂದ್ ಆಸೆ ಈಡೇರ್ತಲ್ವಾ ಈ ಜೀವನಕ್ಕೆ ಅಷ್ಟೇ ಸಾಕು ತಾತ ಹೇಳಿ ತಾತನ ಹೆಗ್ಲೆ ಮೇಲೆ ಮಲ್ಕೊಂಡು ಝಾನ್ಸಿ ಕಣ್ಣೀರಾಗ್ತಾರೆ. ಆ ಕಡೆ ಅನಿತಾ ರಾಘುನ ಮಾತಾಡ್ಸೋರೆ ತುಂಬಾ ಬೇಜಾರಲ್ಲಿದ್ದೀರಾ ಅಂತ ಅನಿತಾ ರಾಘುನ್ ಕೇಳ್ತಿದ್ರೆ. ರಾಘು ಅಂತೂ ಸುಮ್ನೆ ಕೂತಿರ್ತಾರೆ. ಅಲ್ಲ ಅನಿತಾ, ಈ ಪ್ರವಾಹ ಬಂದೋದ್ಮೇಲೆ ಹಾಗೆ ಆಗುತ್ತಲ್ಲ ಆ ತರ ಅಂತ ಗಣಪ ಹೇಳ್ತಾರೆ. ಹಾಗಂದ್ರೆ ಅಂತ ಅನಿತಾ ಹೇಳ್ತಿದ್ರೆ. ಪಲ್ಲವಿ ಹೇಳ್ತಾರೆ, ಅಯ್ಯೋ ಆ ಝಾನ್ಸಿ ಬಂದು ಬೈದು ಹೋದ್ಲಲ್ಲ ಅದಕ್ಕೆ ಅಣ್ಣ ಬೇಜಾರಾಗಿದ್ದಾನೆ ಅಂತ ಪಲ್ಲವಿ ಹೇಳ್ತಾರೆ. ಹಾಗೆ ಇಲ್ಲಿ ಅನಿತಾ ಅಂತೂ ಖುಷಿಯಲ್ಲಿ ಮಾತಾಡ್ತಿರ್ತಾರೆ. ಆ ಝಾನ್ಸಿ ಮನೆ ಬಿಟ್ಟು ಹೋಗಿದ್ದಾಳೆ ಅಂದ್ರೆ ನಾವಿಬ್ರು ಸೆಲೆಬ್ರೇಟ್ ಮಾಡ್ಲೇಬೇಕು ರಾಘವೇಂದ್ರ ಅವರೇ, ಬನ್ನಿ ಔಟ್ ಸೈಡ್ ಹೋಗೋಣ ಅಂತ ಅನಿತಾ ಕರಿತಿದ್ರೆ. ರಾಘು ಸುಮ್ನೆ ಇರ್ತಾರೆ. ಅಲ್ಲ ಅಣ್ಣ, ನಿಮ್ ಬಾವಿ ಹೆಂಡತಿ ಆ ತರ ಕರಿತಿದ್ದಾಳೆ, ನೀವು ಹೋಗ್ತಾ ಸುಮ್ನೆ ಇರಕ್ಕಾಗುತ್ತಾ, ಹೋಗೋಣ ಅಂತ ಪಲ್ಲವಿ ಹೇಳ್ತಾರೆ. ಮಂಜುಳಾನು ಹೋಗು ಅಂತ ಹೇಳಿದಕ್ಕೆ ಸರಿ ಅಂತ ರಾಘು ಹೇಳ್ತಾರೆ. ಅಂತೂ ಇಂತೂ ರಾಘವೇಂದ್ರ ಅವ್ರು ಒಪ್ಕೊಂಡ್ರಲ್ಲ ಅದೇ ಖುಷಿ ಅಂತ ಅನಿತಾ ಖುಷಿ ಆಗ್ತಾರೆ. ಹಾಗೆ ಆ ಕಡೆ ವರುಣ್ ಹೇಳ್ತಾರೆ, ಈ ತರ ನಿಮ್ಮ ರಾಜಿಗೆ ಆಪೋಸಿಟ್ ಇದ್ರಲ್ಲ ಅವ್ರ ಹೆಸರು ಗೋವಿಂದ ಅಂತ ಹೇಳ್ತಾರೆ. ಅಯ್ಯೋ ಅವನ ಹೆಸರು ಗೋವಿಂದ ಅಂತ ಮುಂಚೆನೆ ಗೊತ್ತು ಅಂತ ನವದೀಪ್ ಇದ್ದಾರೆ. ಹಾಗಲ್ಲ ಸಬ್, ಅಲ್ಲಿ ಸಂಪತ್ ಅಂತ ಒಬ್ರಿದ್ದಾರೆ, ಅವ್ರು ಇವನಂತೆ. ವರುಣ್ ಹೇಳ್ತಾರೆ, ಈ ಸಂಪತ್ ಯಾರು ಅಂತ ನವದೀಪ್ ಹೇಳ್ತೀರಾ. ಹಾಗೆ ಇಲ್ಲಿ ಹೇಳ್ತಾರೆ ವರುಣ್ ಈ ಝೆನ್ ಅನ್ನೋ ಕಂಪ್ನಿ ಓನರ್, ಹಾಗೆ ಒಂದಿಷ್ಟು ಟೆಕ್ಸ್ಟೈಲ್, ಹಾಗೆ 100 ಶ್ರೀಮಂತ ವ್ಯಕ್ತಿಗಳಲ್ಲಿ ಇವ್ರು ಒಬ್ರು ಅಂತ ಹೇಳ್ತಾರೆ ವರುಣ್. ಹಾಗಿದ್ಮೇಲೆ ಇಂತ ಛೋಟಾ ಪ್ರಾಪರ್ಟಿಗೆ ಯಾಕೆ ಬಂದ್ರು ಅಂತ ನವದೀಪ್ ಕೇಳ್ತೀರಾ. ಅದೇ ಸಾಬ್ ನನ್ಗೂ ಡೌಟ್, ಸದ್ಯಕ್ಕೆ ಯಾಕೆ ಬಂದ್ರು ಅಂತ ಗೊತ್ತಿಲ್ಲ, ಒಟ್ನಲ್ಲಿ ನಾನು ಅದನ್ನ ಕಂಡಿಡಿತೀನಿ ಅಂತ ವರುಣ್ ಹೇಳ್ತಾರೆ. ಆ ಕಡೆ ರಾಘು ರಾಮಾಚಾರಿ ಮನೆಗೆ ಹೋಗ್ತಾರೆ. ಮುರಾರಿ ಆಚೆ ರಾಘು ನೋಡಿ ಖುಷಿ ಆಗ್ತಾರೆ. ರಾಮಾಚಾರಿ, ಚಾರೋದ್ಗೆ ಬೇಗ ಬನ್ನಿ, ರಾಘುನೇ ಚಾನ್ಸಿನ ಕರ್ಕೊಂಡ್ ಬಂದಿದೆ. ರಾಘವೇಂದ್ರ ಅವ್ರ ಕಾರ್ಯ ನಾನ್ ನೋಡಿದೆ. ಮುರಾರಿ ಹೇಳ್ತಿದ್ರೆ. ಚಾರು ಹಾಗೂ ರಾಮಾಚಾರಿ ಖುಷಿ ಆಗ್ತಾರೆ. ಬೆಟ್ಟದಂತ ಬಂದಂತ ಕಷ್ಟ ಮಂಜಿನಂತೆ ಕರ್ಗೋಯ್ತಲ್ಲ ಅಂತ ರಾಮಾಚಾರಿ ಹೇಳ್ತಿದ್ರೆ. ಆ
ಝಾನ್ಸಿ ಮತ್ತೆ ರಾಘವೇಂದ್ರ ಅವ್ರು ಮೊದಲನೇ ಸರಿ ಜೊತೆಗೆ ಬರ್ತಿದ್ದಾರೆ. ನಾನು ಕೆಂಪಾರತಿ ಮಾಡಿ ಅವ್ರನ್ನ ಒಳಗಡೆ ಕರ್ಕೊತೀನಿ ಅಂತ ಚಾರು ಆರತಿ ತಗೊಂಡು ಆಚೆ ಬರ್ತಾರೆ. ಕಾರಿಂದ ಅನಿತಾ ಇಳಿಯೋದ್ ನೋಡಿ ಶಾಕ್ ಆಗ್ತಾರೆ. ಇಲ್ಲಿ ರಾಘು ಕೈ ಹಿಡ್ಕೊಂಡು ಅನಿತಾ ಮುಂದೆ ಬಂದು ನಿಂತ್ಕೋತಿದ್ರೆ ರಾಮಾಚಾರಿ, ಚಾರು ಹಾಗೂ ಮುರಾರಿ ಶಾಕ್ ಆಗ್ತಾರೆ. ಆ ಕಡೆ ತಾತ ಝಾನ್ಸಿ ಮನೆಗೆ ಹೋಗ್ತಿದಂಗೆ ತುಳಸಿ ಡ್ರಾಮಾ ಶುರು ಮಾಡ್ಕೋತಾರೆ. ಅಲ್ಲ ಝಾನ್ಸಿ, ನಿಮ್ಮನೆಯವರು ನೋಟಿಸ್ ಕಳ್ಸಿದ್ರಲ್ಲ, ಏನ್ ಅನ್ಕೋಬಿಟ್ಟಿದ್ದಾರೆ ಅವ್ರನ್ನವ್ರೆ, ನಾನ್ ಹೋಗಿ ಮಾತಾಡ್ಲಾ ಅಂತ ತುಳಸಿ ಹೇಳ್ತಿದ್ರೆ ಅದ್ರ ಅವಶ್ಯಕತೆ ಇಲ್ಲ ಅಂತ ತಾತ ಹೇಳ್ತಾರೆ. ಝಾನ್ಸಿ ಬೇಜಾರ್ ಮಾಡ್ಕೊಂಡು ರೂಮ್ ಕಡೆ ಹೋಗ್ತಿದ್ರೆ ತುಳಸಿ ಮತ್ತೆ ಪ್ರಾಣವಂತೂ ಖುಷಿ ಆಗ್ತಾರೆ. ಆ ಕಡೆ ಅನಿತಾ ಅಂತೂ ಮಾತಾಡಕ್ಕೆ ಶುರು ಮಾಡ್ತಾರೆ. ಅಶೋ, ಯಾಕೆ ಆರತಿ ಮಾಡೋದನ್ನ ನಿಲ್ಸ್ಬಿಟ್ಟಿ, ತಲೆ ಕೆಡ್ಸ್ಕೊಬಿಡಿ, ನಾವೇ ಆರತಿ ಮಾಡ್ಕೋತೀವಿ. ಅಶೋ, ರಾಘು ಮುಂದೆ ಬಾ ಅಂತ ಇಲ್ಲಿ ಅನಿತಾ ಹೇಳ್ತಾರೆ. ಓ ಕರೆಕ್ಟ್, ನಾವಿಬ್ರು ಮದ್ವೆ ಆಗಿಲ್ಲ ಅಲ್ವಾ, ಸರಿ ನಾನು ಒಬ್ಳೆ ಮಾಡ್ಕೋತೀನಿ ಅಂತ ಚಾರು ಕೈಯಲ್ಲಿ ತಟ್ಟೆ ಇದ್ರೆ ಇಲ್ಲಿ ಅನಿತಾ ಆ ತಟ್ಟೆ ಇಟ್ಕೊಂಡು ಅವ್ರದವ್ರೆ ಆರತಿ ಮಾಡ್ಕೋತಾರೆ. ಅನಿತಾ, ತಿಳ್ತಾ ಇಲ್ಲ ನೀವ್ ಇಡಲ್ಲ ಸರಿ ನಾನೇ ಇಟ್ಕೋತೀನಿ ಅಂತ ಹೇಳಿ ಇಲ್ಲಿ ತಿಲಕನ ಇಟ್ಕೋತಾರೆ ಅನಿತಾ. ಮತ್ತೆ ಏನೋ ಹೇಳ್ತೀರಿ, ಯಾರ್ಯಾರು ಸಲ್ಬೇಕು ಅವ್ರಿಗೆ ಸಲ್ಲದು ಅಂತ, ನೋಡಿದ್ರ ನಂಗೆ ಏನ್ ಸಲ್ಲಿದೆ ಇವತ್ತು ಅಂತ. ಆದ್ರೂ ನಿಮ್ಮಿಬ್ರು ನೋಡ್ತಿದ್ರೆ ಪಾಪ ಅನ್ಸುತ್ತೆ, ಆ ಚಾನ್ಸ್ ನಂಗೆ ಗೆಲ್ಸ್ಬೇಕು ಅಂತ ಹೇಳಿ ಕಮಲಮ್ಮನ ಮೊಮ್ಮಗ ಅನ್ಕೊಂಡು ಬಂದು ಕಷ್ಟ ಎಲ್ಲ ಪಟ್ರಿ. ಚೆ ಪಾಪ, ನೀವಿಬ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ, ಆದ್ರೆ ಏನ್ ಪ್ರಯೋಜನ, ಯಾರಕ್ ಸಿಗ್ಬೇಕೋ ಅವ್ರಿಗೆ ಸಿಗ್ತಲ್ಲ. ಒಂದ್ ವಿಷಯ ನೆನ್ಪಲ್ಲಿ ಇಟ್ಕೊಳ್ಳಿ, ಈ ಅನಿತಾ ಯುದ್ಧಕ್ಕೆ ನಿನ್ ಮೇಲೆ ಸೋಲೋ ಮಾತೇ ಇಲ್ಲ. ನಿಜವಾದ ಜೋಡಿ ಅಂದ್ರೆ ನಾವಿಬ್ರು, ನಮ್ಮಿಬ್ರನ್ನ ದೂರ ಮಾಡೋದಕ್ಕೆ ಯಾರ ಕೈಯಿಂದನೂ ಸಾಧ್ಯನೇ ಇಲ್ಲ ಅಂತ ಅನಿತಾ ಹೇಳ್ತಿದೆ. ಇಲ್ಲಿ ಚಾರು ಅಂತೂ ಅನಿತಾ ನೋಡ್ತಾ ನಗ್ತಾ ಚಪ್ಪಾಳೆ ಹೊಡಿಯೋಕೆ ಶುರು ಮಾಡ್ತಾರೆ. ಆಗ ಅನಿತಾ ಶಾಕ್ ಆಗ್ತಾರೆ. ಸಂಚಿಕೆ ಮುಕ್ತ ಆಗಿರುತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.